ರಾಜ್ಯದಲ್ಲಿ ಸ್ಪೆಷಲಿ ಬಿಜೆಪಿ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸುವಂತ ನಿಟ್ಟಿನಲ್ಲಿ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ಮೇನ್ ಆಗಿ ಹೋರಾಟ ಎಲ್ಲವನ್ನೂ ಕೂಡ ಮಾಡಿದ್ದು ಅಂದ್ರೆ ಯಡಿಯೂರಪ್ಪನವರು ನೋ ಡೌಟ್. ಆದ್ರೆ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದ ನಂತರ ರಾಜ್ಯ ಬಿಜೆಪಿಯಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಗುತ್ತೆ. ಯಾಕೆಂದ್ರೆ ಸರಿಯಾದಂತ ನಾಯಕತ್ವ ಅನ್ನುವಂಥದ್ದೇ ಇಲ್ಲ ರಾಜ್ಯ ಬಿಜೆಪಿಯಲ್ಲಿ. ಮನೆಯೊಂದು 300 ಬಾಗಿಲು ಹಾಕೊಂಡು ಕೂತ್ಕೊಂಡಿರುವಂಥದ್ದು ಬಿಜೆಪಿ. ಯಾವುದೇ ನಾಯಕರು ಕೂಡ ಗಟ್ಟಿಯಾಗಿಲ್ಲ, ಒಬ್ರು ಕೂಡ ಹೋರಾಟ ಮಾಡುವಂತ ಒಂದು ಸರಿಯಾದಂತ ಒಂದು ನಾಯಕತ್ವನೂ ಕೂಡ ಇಲ್ಲ ಅಂತ ರಾಜ್ಯದ ಬಿಜೆಪಿಯ ನಾಯಕರು ಕಾರ್ಯಕರ್ತರುಗಳೇ ಮಾತನಾಡ್ತಾರೆ. ಈಗ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತ ತಂತ್ರನ ಅಂತ ಬಿಎಸ್ವೈ ಹೆಸರಿನಲ್ಲಿ ಮತ್ತೆ ಸಂಘಟನೆಗೆ ಸಿದ್ಧತೆ ಅಂತೆ. ಬಿಜೆಪಿ ಕಾರ್ಯಕಾರಿಣಿ ಒಪ್ಪಿಗೆ ಪಡೆದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆಯಾ? ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ 50 ವರ್ಷ ತುಂಬಿದೆ. ನಿನ್ನೆ ಅವರಿಗೆ ಸನ್ಮಾನ ಕೂಡ ಮಾಡಲಾಗಿದೆ ರಾಜ್ಯ ಕಾರ್ಯಕಾರಿಣಿ ಸಭೆಯ ಸಂದರ್ಭದಲ್ಲಿ. ಫೆಬ್ರವರಿ 27ನೇ ತಾರೀಕು ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ಇದೆ. ಬಿಎಸ್ವೈಗೆ ಅಭಿನಂದನಾ ಸಮಾರಂಭಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಸಮಾರಂಭ ಮಾಡುವಂತಹ ಒಂದು ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಶಿಕಾರಿಪುರ ಅಥವಾ ದಾವಣಗೆರೆಯಲ್ಲಿ ಆಯೋಜನೆ ಮಾಡುವಂತಹ ಒಂದು ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಅಂತ. ಪಕ್ಷ ಸಂಘಟನೆ, ಕಾರ್ಯಕರ್ತರಲ್ಲಿ ಉತ್ಸಾಹ ಮತ್ತು ಒಂದ್ ಕಡೆ ವಿಜೇಂದ್ರಗೆ ಶಕ್ತಿ, ಪಕ್ಷದಲ್ಲಿನ ಭಿನ್ನರಿಗೂ ಕೂಡ ಕೌಂಟರ್ ಕೊಡುವಂತ ಪ್ಲಾನ್ ಅಂತ. ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನದ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಆದರೆ ಇವರಿವರ ನಡುವೆನೇ ಇರುವಂತ ಗೊಂದಲಗಳನ್ನ ಮೊದಲು ಅವರು ಬಗೆಹರಿಸ್ಕೊಳ್ಬೇಕಾಗಿದೆ. ಬಿಜೆಪಿ ನಾನು ಹೇಳ್ತಾ ಇದ್ನಲ್ಲ, ಮನೆಯೊಂದು 300 ಬಾಗಿಲಾಗಿ ಕೂತ್ಕೊಂಡಿದೆ. ಒಬ್ಬರ ನಾಯಕತ್ವವನ್ನ ಇನ್ನೊಬ್ರು ಒಪ್ಕೊಳ್ತಾ ಇಲ್ಲ. ಸಂಘಟನೆ ಕೂಡ ಅಷ್ಟಕ್ಕಷ್ಟೇ ಕುಸಿದೋಗಿರುವಂಥದ್ದು. ಯಡಿಯೂರಪ್ಪನವರನ್ನ ಇಳಿಸಿದ ನಂತರ ಬಂದಂತ ಬಸವರಾಜ ಬೊಮ್ಮಾಯಿ ಅವರೇ ಆಗಲಿ, ಅದಾದ್ಮೇಲೆ ವಿಜೇಂದ್ರ, ಅಶೋಕ್ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಕಾರ್ಯಕರ್ತರಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸಲಿಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಕಾರ್ಯಕರ್ತರಲ್ಲಿ ಯಾವ ರೀತಿಯಾಗಿ ಹುಮ್ಮಸ್ಸು ಅನ್ನುವಂಥದ್ದು ತಳಮಟ್ಟಕ್ಕಿಳಿದಿದೆ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಹೇಗಾದ್ರೂ ಮಾಡಿ ಕಾರ್ಯಕರ್ತರನ್ನ ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಮತ್ತೊಮ್ಮೆ ಹೋರಾಟದ ಅಖಾಡಕ್ಕಿಳಿಸಬೇಕು, ಮತ್ತೊಮ್ಮೆ ಅವರನ್ನ ಬಿಜೆಪಿ ಸಂಘಟನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಹುರುಪುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನ್ ಪ್ಲಾನ್ ಹಾಕೊಂಡಿದ್ದಾರೆ ಯಡಿಯೂರಪ್ಪನವರ ಹೆಸರು ಮುಖಾಂತರ ಅಂತ? ಪೃಥ್ವಿರಾಜ್, ಯಡಿಯೂರಪ್ಪನವರ ನಿವೃತ್ತಿ ಬಳಿಕವಾಗಿ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹಾಗಾಗಿನೇ ಒಂದು ರೀತಿ ಕಾರ್ಯಕರ್ತರ ಉತ್ಸಾಹ ಕೂಡ ಕಡಿಮೆ ಆಗಿದೆ. ಇಲ್ಲೊಂದು ಕಡೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಆಕ್ರಮಣಕಾರಿಯಾಗಿ ಬಿಜೆಪಿಯ ವಿರುದ್ಧವಾಗಿ ಏನು ಒಂದಷ್ಟು ಹೋರಾಟಗಳನ್ನು ಮಾಡ್ತಾ ಇದೆ. ಇಲ್ಲೊಂದು ಕಡೆ ಬರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅದು ಎಫೆಕ್ಟ್ ಆಗ್ಬೋದು ನಿಟ್ಟಿನಲ್ಲಿ ಕೂಡ ರಾಜ್ಯ ನಾಯಕರಿಗೆ ಈಗ ಚಿಂತನೆ ಆಗಿರುವಂಥದ್ದು. ಹಾಗಾಗಿನೇ ಈಗ ಯಡಿಯೂರಪ್ಪನವ್ರನ್ನ ಮುಂದೆ ತರೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಅವರ ಶಕ್ತಿಯ ಮುಖಾಂತರವಾಗಿ ಬಿಜೆಪಿಗೆ ಬಲ ತರುವಂಥದ್ದು, ಮತ್ತೊಂದು ಕಡೆ ವಿಜೇಂದ್ರಗೂ ಕೂಡ ಒಂದು ರೀತಿ ಶಕ್ತಿಯುತವಾಗಿ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಈಗಾಗಲೇ ದಕ್ಷಿಣ ಭಾರತದಲ್ಲಿ ಎಲ್ಲೊಂದು ಕಡೆ ಬಿಜೆಪಿ ಭೀಷ್ಮ ಅಂತ ಅಂದ್ರೆ ಅದು ಯಡಿಯೂರಪ್ಪನವರು ಅನ್ನೋದ್ರ ಬಗ್ಗೆ ಸ್ವತಃ ರಾಜ್ಯ ನಾಯಕರಾಗಿರ್ಬೋದು ಮತ್ತು ರಾಷ್ಟ್ರೀಯ ನಾಯಕರು ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ. ಇದೀಗ ಯಡಿಯೂರಪ್ಪನವರ ಒಂದು ಕಾರ್ಯವೈಖರಿಯಾಗಿರ್ಬೋದು ಮತ್ತು ರಾಜಕೀಯ ಹೋರಾಟ ಮತ್ತು ಜೀವನದ ಬಗ್ಗೆ ಎಲ್ಲೊಂದು ಕಡೆ ಕಾರ್ಯಕರ್ತರಿಗೆ ತಲುಪಿಸೋದ್ರ ಮುಖಾಂತರವಾಗಿ ಕಾರ್ಯಕರ್ತರಲ್ಲಿ ಒಂದು ರೀತಿ ಉತ್ಸಾಹ ಮತ್ತು ಹುಮ್ಮಸ್ಸು ತರಿಸಬೇಕು ಅನ್ನೋ ನಿಟ್ಟಿನಲ್ಲೇ ಈಗಾಗಲೇ ರಾಜಕೀಯ ಜೀವನ 50 ವರ್ಷ ಏನು ಪೂರೈಸಿದ್ದಾರೆ ಯಡಿಯೂರಪ್ಪನವರು. ಆ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಆಯೋಜನೆ ಪ್ಲಾನ್ ಅನ್ನು ಕೂಡ ರೂಪಿಸಿರುವಂಥದ್ದು. ಇದೇ ಫೆಬ್ರವರಿ 27ನೇ ತಾರೀಕು ಕೂಡ ಯಡಿಯೂರಪ್ಪನವರ ಹುಟ್ಟುಹಬ್ಬ ಕೂಡ ಈ ಹಿಂದೆ ಕಳೆದ ವರ್ಷ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಅಂದರೆ ಸಿದ್ದರಾಮೋತ್ಸವ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಮಾಡಿದ್ರು ಅದೇ ರೀತಿಯಾಗಿ ಕೂಡ ಯಡಿಯೂರಪ್ಪನವರು ಉತ್ಸವ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಗೊಂದಲ ಇತ್ತು. ಒಂದು ಕಡೆಗೆ ಬಿಜೆಪಿ ರೆಬಲ್ ಟೀಮ್ ಕೂಡ ವಿಜೇಂದ್ರ ವಿರುದ್ಧವಾಗಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇತ್ತು. ಮತ್ತೊಂದು ಕಡೆ ಬಿಜೆಪಿಯ ಯಡಿಯೂರಪ್ಪನವರ ಬಣವು ಕೂಡ ಇಲ್ಲೊಂದು ಕಡೆ ವಿರೋಧಿಗಳು ಕೂಡ ಕೌಂಟರ್ನ ಕೊಡ್ತಾ ಇದ್ರು. ಒಂದು ರೀತಿ ಗೊಂದಲಮಯ ಆಗಿತ್ತು. ಹಾಗಾಗಿ ಹೈಕಮಾಂಡ್ ನಾಯಕರು ಇಲ್ಲೊಂದು ಕಡೆ ಆಗ ಬರ್ತ್ಡೇಗೆ ಬ್ರೇಕ್ ಹಾಕೋದ್ರ ಮುಖಾಂತರವಾಗಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಈಗ ಒಂದಷ್ಟು ರಾಜ್ಯ ಬಿಜೆಪಿಯಲ್ಲಿ ತಣ್ಣಗಿದೆ, ವಿರೋಧಿಗಳು ಕೂಡ ತಟಸ್ಥವಾಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ದೂರ ಇದ್ದಾರೆ ಪಕ್ಷದಿಂದ. ಈಗ ಎಲ್ಲರೂ ಕೂಡ ಪಕ್ಷದಲ್ಲಿ ಸೈಲೆಂಟ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಸಹಜವಾಗಿಯೇ ಎಲ್ಲರೂ ಕೂಡ ಸಹಕಾರ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಬಿ ವಿಜೇಂದ್ರ ಅವರು ಇದೀಗ ಯಡಿಯೂರಪ್ಪನವರ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಅಂದರೆ ಶಿಕಾರಿಪುರ ಆಗಿರ್ಬೋದು ಅಥವಾ ದಾವಣಗೆರೆಯಲ್ಲಿ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಶಕ್ತಿ ಪ್ರದರ್ಶನ ಮಾಡುವಂಥದ್ದು ಮತ್ತು ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಸಂದೇಶವನ್ನು ಕೊಡುವಂಥದ್ದು. ಮತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಇಲ್ಲೊಂದು ಕಡೆ ಲಿಂಗಾಯತ ಕೊರತೆ, ನಾಯಕತ್ವದ ಕೊರತೆ ಕೂಡ ಇರುವಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ದೊಡ್ಡ ಮಟ್ಟದ ಕೈ ಬಲಪಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೈಕಮಾಂಡ್ ನಾಯಕರು ಎಷ್ಟು ಮಟ್ಟಿಗೆ ಅನುಮತಿಯನ್ನು ಕೊಡ್ತಾರೆ ಅನ್ನೋದು ಇದೀಗ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ನಿನ್ನೆ ನಡೆದಂಥ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಇಲ್ಲೊಂದು ಕಡೆ ಈ ಒಂದು ವಿಚಾರ ಪ್ರಸ್ತಾಪ ಆಗಿರುವಂಥದ್ದು. ಮತ್ತೊಂದು ಕಡೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿರುವಂಥದ್ದು. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರನ್ನು ಅನುಮತಿ ಕೊಟ್ಟದೇ ಆದಲ್ಲಿ ಇಲ್ಲೊಂದು ಕಡೆ ಫೆಬ್ರವರಿ ಕೊನೆಯ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಯಡಿಯೂರಪ್ಪನವರ
ಯಡಿಯೂರಪ್ಪನವರ ಉತ್ಸವವನ್ನು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ವಿಜೇಂದ್ರ ಬಣ ಪಣವನ್ನು ತೊಟ್ಟಿರುವಂಥದ್ದು. ಆದರೆ ತಟಸ್ಥ ಬಣ ಆಗಿರ್ಬೋದು ಮತ್ತು ವಿರೋಧಿ ಬಣ ಏನಿದೆ ಅದು ಕೂಡ ಈ ಒಂದು ಕಾರ್ಯಕ್ರಮವನ್ನು ಇಲ್ಲೊಂದು ಕಡೆ ಬ್ರೇಕ್ ಹಾಕಿಸುವಂತ ನಿಟ್ಟಿನಲ್ಲಿ ಕೂಡ ತೆರೆಮರೆಯಲ್ಲಿ ಕಸರತ್ತನ್ನು ಮಾಡ್ತಾ ಇದೆ. ಹೀಗಾಗಿ ನೋಡಬೇಕಾಗುತ್ತೆ ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ ಅನ್ನುವಂಥದ್ದು ಈ ಒಂದು ವಿಚಾರದಲ್ಲಿ. ಪೃಥ್ವಿರಾಜ್, ನೋಡೋಣ ಈ ಒಂದು ಸಮಾರಂಭ ಬರೀ ಒಂದು ಬಣ ರಾಜಕೀಯದ ಸಮಾವೇಶಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ರಾಷ್ಟ್ರೀಯ ನಾಯಕರು ಕೂಡ ಬಂದು ಯಡಿಯೂರಪ್ಪನವರಿಗೆ ಅಭಿನಂದನೆ ಸಲ್ಲಿಸಿ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರಾ ಅಂತ. ಧನ್ಯವಾದ ಕೃಷ್ಣ, ನಿಮ್ಮೆಲ್ಲ ಮಾಹಿತಿ.